ಎಷ್ಟು ಹೊಟ್ಟೆ ಉರಿತಿದೆ ಅಂದ್ರೆ ನಮ್ಮ ಕರ್ನಾಟಕದ ಜನತೆ ಇನ್ನು ಯಾವ ರೀತಿ ವಿಡಿಯೋಸ್ಗೆ ಸಪೋರ್ಟ್ ಮಾಡಬೇಕು ಅನ್ಕೊಂಡಿದಾರೋ ಗೊತ್ತಾಗ್ತಿಲ್ಲ. ಇದೇ ರೀತಿ ಬೇರೆ ರಾಜ್ಯಗಳಲ್ಲಿ ದೇವಸ್ಥಾನ ಸ್ವಚ್ಛತೆ ಅಥವಾ ಕಲ್ಯಾಣಿ ಸ್ವಚ್ಛತೆ ಅಂತ ವಿಡಿಯೋ ಮಾಡಿದ್ರೆ ತಲೆ ಮೇಲೆ ಇಟ್ಕೊಂಡು ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ದೌರ್ಭಾಗ್ಯ ಎಂತಹದು ಅಂದ್ರೆ 2 ದಿನ ಹಿಂದೆ ಚನ್ನರಾಯಪಟ್ಟಣ ತಾಲೂಕು ತಾವರೆಕೆರೆ ಎಂಬ ಗ್ರಾಮದಲ್ಲಿ ಒಂದು ಶಿವಾಲಯ ಸ್ವಚ್ಛತೆ ಮಾಡಿರೋದ್ರ ಬಗ್ಗೆ ವಿಡಿಯೋ ಹಾಕಿದ್ರೆ ಕನಿಷ್ಠ ಪಕ್ಷ ಲೈಕ್ ಕೊಡೋದಿರ್ಲಿ, ಅದನ್ನ ಯಾರು ಕೂಡ ನೋಡಿಲ್ಲ. 100 ಕಿಲೋಮೀಟರ್ ಪ್ರಯಾಣ ಮಾಡಿ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಂಡು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಗೊತ್ತು ಗುರಿ ಇಲ್ದಿರುವಂತಹ ವಿಳಾಸ ಮುಟ್ಟಿ ಪಾಳು ಬಿದ್ದಿರುವಂತಹ ನಮ್ಮ ದೇವಾಲಯಗಳ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಈ ನಮ್ಮ ಕೆಲಸಕ್ಕೆ ಸಹಾಯ ಮಾಡೋದಕ್ಕೆ ಊರಿನ ಗ್ರಾಮಸ್ಥರು, ಹಿರಿಯರು, ಹೆಣ್ಣು ಮಕ್ಕಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ಕೆ 7 ತಿಂಗಳ ಮಗುವಿನ ಜೊತೆಗೆ ಒಬ್ಬ ತಾಯಿ ಬಂದು ಕೈ ಜೋಡಿಸಿ ಪುರಾತನ ಶಿವಾಲಯ ಸ್ವಚ್ಛತೆ ಮಾಡಿದ್ದೀವಿ. ನಾವೆಲ್ಲ ಇಷ್ಟು ಕಷ್ಟಪಟ್ಟು ಈ ಕೆಲಸ ಮಾಡ್ತಿರೋದು ನಮ್ಗೆ ಯಾವುದೇ ರೀತಿ ಹೆಸರು ಬರುತ್ತೆ ಅಂತ ಅಲ್ಲ, ನಮ್ಮ ಹಿಂದೂ ಧರ್ಮದ ಅಸ್ತಿತ್ವ ಕಾಪಾಡ್ಕೋಬೇಕು ಅಂತ. ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳೋದು ವಿಚಾರ ತುಂಬಾ ಜನಕ್ಕೆ ತಲುಪಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಗುಲಗಳ ಅಭಿವೃದ್ಧಿ ಆಗ್ಲಿ ಅಂತ ಅಷ್ಟೇ. ನನ್ನೆಲ್ಲ ನಾಡಿನ ಯುವ ಜನತೆಗೆ ಒಂದು ಕಿವಿ ಮಾತು, ನಿಮ್ಮ ಒಂದು ಖುಷಿಗಾಗಿ ಮನರಂಜನೆಗೆ ಬೆಲೆ ಕೊಡಿ, ಬೇಡ ಅನ್ನಲ್ಲ, ಅದು ನಿಮ್ಮ ವೈಯಕ್ತಿಕ ಇಚ್ಛೆ. ಆದ್ರೆ ಧರ್ಮ ಅಂತ ಬಂದಾಗ ದಯವಿಟ್ಟು ಅದನ್ನು ಯಾವತ್ತೂ ಕೈ ಬಿಡಬೇಡಿ. ನಿಮಗೆ ಅರಿವು ಇಲ್ದಿರನೆ ಅದು ನಿಮ್ಮನ್ನು ಹಿಂಬಾಲಿಸಿ ಕಾಪಾಡ್ಕೊಂಡು ಬಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣ ಪಣಕ್ಕಿಟ್ಟು ನಮ್ಮ ಹಿಂದೂ ಧರ್ಮಕ್ಕಾಗಿ ಓಡಾಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ, ಧರ್ಮದ ಕಾರ್ಯಗಳು ಕೈಗೊಳ್ಳೋರಿಗೆ ಸಪೋರ್ಟ್ ಮಾಡಿ. ಮನರಂಜನೆ ಕೇವಲ ಕ್ಷಣಿಕ ಅಷ್ಟೇ, ಆದ್ರೆ ನಮ್ಮ ಧರ್ಮ ಎಂದೆಂದಿಗೂ ಶಾಶ್ವತ. ಧರ್ಮ ಉಳಿದರೆ ದೇಗುಲ ಉಳಿದಂತೆ, ಆದ್ರೆ ದೇಗುಲ ಉಳಿದರೆ ಇತಿಹಾಸನೇ ಉಳಿದಂತೆ. ಮೇಲೆ ನಮ್ಮ ವಾಟ್ಸಪ್ ನಂಬರ್ ಅನ್ನು ಕೊಟ್ಟಿದ್ದೇವೆ. ನಿಮ್ಮ ಗ್ರಾಮ, ತಾಲೂಕು, ಜಿಲ್ಲೆ ಸುತ್ತಮುತ್ತಲಿನ ಪುರಾತನ ದೇವಸ್ಥಾನಗಳ ಮಾಹಿತಿ ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿರುವಂತಹ ಫೋಟೋ ಮತ್ತೆ ವಿಡಿಯೋಸ್ನ ಈ ನಂಬರ್ಗೆ ಶೇರ್ ಮಾಡಿ. ಖಂಡಿತ ಬಂದು ನಮ್ಮ ಕೈಲಾದಷ್ಟು ಅಭಿವೃದ್ಧಿಗೆ ಪ್ರಯತ್ನ ಪಡ್ತೀವಿ. ನಾವು ಅಲ್ಲಿಗೆ ಬಂದಾಗ ನೀವು ಕೂಡ 10-20 ಜನ ಕೈ ಜೋಡಿಸಿ ಎಲ್ಲರೂ ಸೇರಿ ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮವನ್ನು ಉಳಿಸಿಕೊಳ್ಳೋಣ. ಆದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು 5 ಜನರಿಗೆ ಶೇರ್ ಮಾಡಿ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಫಾಲೋ ಮಾಡಿಕೊಂಡು ಧರ್ಮದ ಕಾರ್ಯಗಳಿಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.